ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಈಗಾಗಲೇ ಜನರು ಬಹಳಷ್ಟು ಜನ ಖರೀದಿಯಲ್ಲಿ ಕೂಡ ತೊಡಗಿರುವಂಥದ್ದು. ಸದ್ಯ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಮಕ್ಳು ಅದರಲ್ಲೂ ಕೂಡ ಲಕ್ಷ್ಮಿಯನ್ನು ಕೂರಿಸಿ ವಿಶೇಷವಾದ ಪೂಜೆಯನ್ನಾಗಿರ್ಬೋದು, ವಿಶೇಷವಾದ ತಿಂಡಿ ತಿನಿಸುಗಳನ್ನು ಇಟ್ಟು ಒಂದು ಪೂಜೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಮಾರ್ಕೆಟಲ್ಲಿ ನೋಡಬೇಕಾದ್ರೆ ಲಕ್ಷ್ಮಿಗೆ ಬೇಕಾದಂತಹ ಪೂಜೆಗೆ ಬೇಕಾದಂತಹ ವಸ್ತುಗಳಾಗಿರ್ಬೋದು, ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹೂಗಳನ್ನು ಕೂಡ ಖರೀದಿ ಮಾಡ್ತಾರೆ. ಆದರೆ ಇತ್ತೀಚೆಗೆ ಪಾದಚಾರಿ ತೆರವು ಏನಾಗಿದೆ, ಸೊ ಇದರಿಂದ ಬಹಳಷ್ಟು ವ್ಯಾಪಾರಗಳು ಕೂಡ ಡಲ್ ಆಗಿರುವಂಥದ್ದು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಪಾದಚಾರಿ ಮಾರ್ಗದಲ್ಲಿ ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಆದರೆ ಆದಷ್ಟು ಅಂಗಡಿಗಳು ಈಗ 2 ದಿವಸಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ವ್ಯಾಪಾರ ಬಹಳಷ್ಟು ಡಲ್ ಆಗಿದೆ, ದರ ಏರಿಕೆ ಆಗಿದೆ ಅನ್ನೋ ಆರೋಪಗಳು ಕೂಡ ಇರುವಂಥದ್ದು. ಸೊ ಸದ್ಯ ಇದರ ಬಗ್ಗೆ ಜನಸಾಮಾನ್ಯರಾಗಿರ್ಬೋದು, ವ್ಯಾಪಾರಸ್ಥರು ಏನು ಹೇಳ್ತಾರೆ, ಲಕ್ಷ್ಮಿ ಹಬ್ಬ ಅಂದರೆ ಏನು, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ನಾನೀಗ ಮಲ್ಲೇಶ್ವರ ಮಾರ್ಕೆಟ್ ಬಳಿ ಇರುವಂಥದ್ದು. ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಮಲ್ಲೇಶ್ವರ ಮಾರ್ಕೆಟಲ್ಲಿ ಈಗಾಗಲೇ ಹಬ್ಬದ ಖರೀದಿಯಲ್ಲಿ ಕೂಡ ಜನಸಾಮಾನ್ಯ ಇರುವಂಥದ್ದು. ಇವತ್ತು ಮಳೆ ಇದೆ, ಸೊ ಮಳೆಯನ್ನು ಕೂಡ ಲೆಕ್ಕಿಸದೆ ಜನಸಾಮಾನ್ಯರು ಹಬ್ಬದ ಖರೀದಿಯಲ್ಲಿ ಕೂಡ ತೊಡಗಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಲಕ್ಷ್ಮಿ ಹಬ್ಬ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಬಹಳಷ್ಟು ಅಂದರೆ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಸೊ ಈ ಕಾರಣಕ್ಕಾಗಿ ಈಗಾಗಲೇ ಬಹುತೇಕವಾಗಿ ವಿಶೇಷವಾದ ಹೂಗಳಾಗಿರ್ಬೋದು ಬಹುತೇಕವಾಗಿ ತಂದಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಪ್ರಮುಖವಾಗಿ ಈಗಾಗಲೇ ತರಬೇರಿ ರೇಟುಗಳು ಕೂಡ ಇದೆ. ಯಾಕಂದರೆ ಲಕ್ಷ್ಮಿ ಹಬ್ಬ ಅಂದರೆ ಪ್ರತಿಯೊಬ್ಬರು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತಾರೆ. ಉಡುಗೆ ತೊಡುಗೆಗಳೊಂದಿಗೆ ಅಲಂಕರಿಸಿ ಲಕ್ಷ್ಮಿ ಪ್ರತಿಮೆಗಳನ್ನು ಕೂಡ ಇಡುವಂಥದ್ದು. ಪ್ರಮುಖವಾಗಿ ನೀವು ದೃಶ್ಯದಲ್ಲಿ ಕೂಡ ಹೂಗಳಾಗಿರ್ಬೋದು, ಹಣ್ಣಾಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಮಾವಿನ ತೋರಣ ಆಗಿರ್ಬೋದು, ಪ್ರತಿಯೊಂದನ್ನು ಅದರಲ್ಲೂ ಕೂಡ ಕಮಲ ಹೂ ಏನಿದೆ ಅದನ್ನು ಕೂಡ ಲಕ್ಷ್ಮಿಗೆ ಇಟ್ಟು ಪೂಜೆಯನ್ನು ಕೂಡ ಮಾಡುವಂಥದ್ದು. ಸೊ ಗುಲಾಬಿ 1 kgಗೆ 300ರಿಂದ 450 ರೂಪಾಯಿ ಇದ್ದರೆ, ಸೇವಂತಿಗೆಗೆ 150 ರೂಪಾಯಿಂದ 450ವರೆಗೆ ಇರುವಂಥದ್ದು. ಸದ್ಯ ರೇಟ್ ಜಾಸ್ತಿ ಇದ್ದರೂ ಕೂಡ ಜನಸಾಮಾನ್ಯರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಹಬ್ಬದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಸೇವಂತಿ ಆಗಿರ್ಬೋದು, ಕನಕಾಂಬರ ಆಗಿರ್ಬೋದು, ಸಂಪಿಗೆ ಆಗಿರ್ಬೋದು, ಕನಿಗಲ್ ಆಗಿರ್ಬೋದು, ಸುಗಂಧರಾಜ ಆಗಿರ್ಬೋದು, ಕಾಕಡ ಹೂ ಆಗಿರ್ಬೋದು, ಜೊತೆಗೆ ಬಾಳೆಕಂದು ಅಂದರೆ ಬಾಳೆಕಂದುವನ್ನು ಕಟ್ಟಿ ಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡ್ತಾರೆ. ಸೊ ಪ್ರಮುಖವಾಗಿ ಈಗಾಗಲೇ ಇವತ್ತು ತರಬೇರಿಯಾಗಿ ಮಾರ್ಕೆಟ್ನಲ್ಲಿ ಕೂಡ ಹೂ ಅಂದರೆ ಹಬ್ಬದ ಸಂದರ್ಭದಲ್ಲಿ ಬಹುತೇಕ ಜನ ವ್ಯಾಪಾರದಲ್ಲಿ ಕೂಡ ತೊಡಗಿರುವಂಥದ್ದು. ಬನ್ನಿ ಇಲ್ಲಿರೋರನ್ನ ಮಾತಾಡಿಸ್ತೀನಿ. ಆಂಟಿ, ಹೇಗಿದೆ ವ್ಯಾಪಾರ? ಲಕ್ಷ್ಮಿ ಹಬ್ಬ ಅಂದರೆ ಪ್ರತಿಯೊಬ್ಬರು ಕೂಡ ಸಂಭ್ರಮದಿಂದ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಹೇಗೆ ಆಗ್ತಾ ಇದೆ ನಿಮಗೆ ವ್ಯಾಪಾರ? ಪರವಾಗಿಲ್ಲ, ಆಗ್ತಾ ಇದೆ. ಎಷ್ಟೆಷ್ಟಿದೆ ರೇಟ್ ಎಲ್ಲ? ತೆಂಗಿನಕಾಯಿ 50ರಿಂದ 60 ಇದೆ, ಬಾಳೆಕಂದು 50 ರೂಪಾಯಿ ಇದೆ. ಲಕ್ಷ್ಮಿ ಬಾಳೆಹಣ್ಣು ಏನು ಹೇಳ್ತೀರಾ? ಲಕ್ಷ್ಮಿ ಹಬ್ಬ ಅಂದ್ರೆ ತುಂಬಾ ಒಳ್ಳೆಯದು. ಪ್ರತಿ ವರ್ಷದಂತೆ ಈ ವರ್ಷ ವ್ಯಾಪಾರ ಇದೆ. ಹೌದು. ಅಲ್ಲ, ಮನೆಯಲ್ಲಿ ಹೇಗೆ ಕೂರಿಸ್ತೀರಾ ಅಂತ. ಓಕೆ ಮ್ಯಾಮ್, ಈಗ ಲಕ್ಷ್ಮಿ ಹಬ್ಬ ಅಂದರೆ ಪವಿತ್ರವಾದ ಹಬ್ಬ, ಮಹಿಳೆಯರು ಬಹಳ ಸಂಭ್ರಮದಿಂದ ಆಚರಿಸ್ತೀವಿ. ಸೊ ಈ ಹಬ್ಬದ ಬಗ್ಗೆ ಏನು ಹೇಳ್ತೀರಾ? ತುಂಬ ಒಳ್ಳೆಯದಾಗುವಂಥ ಹಬ್ಬ ಇದು. ನಾವು ನೇಮನಿಷ್ಠೆಯಿಂದ ಮಾಡಿದಷ್ಟು ನಮಗೆಲ್ಲನೂ ಚೆನ್ನಾಗಿ ಆಗುತ್ತೆ. ಹಾಗಂತ ತುಂಬ ಅಬ್ಬರದಿಂದ ಮಾಡೋದಕ್ಕೂ ಈಗ ಕಾಲ ಆಗಿಲ್ಲ. ತುಂಬಾ ಇದರಿಂದ ಇದೆ ಹಬ್ಬ. ನಾವು ಸರಳವಾಗಿ ಮಾಡಿಕೊಂಡು ನಾವು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡೋದೇ ನಮಗೆ ಇದು ಹಬ್ಬದ. ಈಗ ಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಲಕ್ಷ್ಮಿಯನ್ನು ಹೇಗೆ ಕೂರಿಸ್ತೀರಾ? ಅದಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡ್ತೀರಾ? ಅದಕ್ಕೆ ಆದಂಥ ಸಂಪ್ರದಾಯಗಳಿದೆಯಾ? ನಮ್ಮ ಇದರಲ್ಲಿ ಏನಂತ ಸಂಪ್ರದಾಯ ಇಲ್ಲಮ್ಮ. ಬ್ರಾಹ್ಮಣರಲ್ಲಿ ತುಂಬ ಇರುತ್ತೆ ಅದು ಸಂಪ್ರದಾಯ. ನಾವು ಮಾಡೋ ಅಂಥದ್ದು ಕಳಸ ಇಟ್ಟು, ಫೋಟೋ ಇಟ್ಟು, ದೇವರಿಗೆ ಸೀರೆ ಉಡಿಸಿ, ಎಲ್ಲ ಥರ ನೈವೇದ್ಯಗಳನ್ನಿಟ್ಟು, ಎಲ್ಲ ಥರ ಹಣ್ಣುಗಳು, ಕಾಯಿ ಎಲ್ಲ ಇಟ್ಟು, ಆ ಕಳಸಕ್ಕೆ ಇಂಥದ್ದೇ ಅಂತ ಇರುತ್ತೆ ಹಾಕೋ ಅಂಥದ್ದು ಪ್ರತಿಮೆ. ಇದು ಅರಶಿನ, ಕುಂಕುಮ, ಅಕ್ಷತೆ, ಕಾಯಿನು, ಇನ್ನು ಇಟ್ಟು ಪೂಜೆ. ಈಗ ಮಾರ್ಕೆಟ್ಗೆ ಬಂದಿದ್ದೀರಾ, ವ್ಯಾಪಾರ ಅಂದರೆ ಹೇಗಿದೆ? ದರ ಏರಿಕೆ ಇದೆಯಾ? ಹೂಗಳಿಗೆಲ್ಲ ಹೇಗಿದೆ? ತುಂಬ ದರ ಇದೆಯಮ್ಮ. ಅದೇ ಆಗಲೇ ಫಸ್ಟ್ನಲ್ಲೇ ಹೇಳಿದೆ, ತುಂಬಾ ಎಲ್ಲ ಜಾಸ್ತಿ ಆಗಿದೆ. ತುಂಬಾ ಈ ಮಧ್ಯದಲ್ಲಿ ಇರುವಂಥ ಜನಗಳಿಗೆ ತುಂಬ ಕಷ್ಟ ಆಗುತ್ತೆ ಈ ಪೂಜೆ ಮಾಡೋದ್ರಲ್ಲಿ. ಅದು ನಾವು ಕೇಳಲಿಲ್ಲ ನಾನು. ಹೇಗಿದೆ ಬಾಳೆಗೊನೆ ಎಲ್ಲ? 50 ರೂಪಾಯಿ ಜೋಡಿ. ಹೆಂಗೆ ಜನ ತಗೋತಾ ಇದ್ದಾರಾ? ಸುಮಾರು ತಗೊತಾ ಇದ್ದಾರೆ. ಓಕೆ, ಅಂದರೆ ಕಳೆದ ವರ್ಷ ಹೇಗಿತ್ತು, ಈ ವರ್ಷ ಹೇಗಿದೆ? ರೇಟ್ ಏನಾದರೂ ಜಾಸ್ತಿ ಆಗಿದೆಯಾ ಹಬ್ಬ ಅಂತ? ಎಷ್ಟೆಷ್ಟಾಗಿದೆ? ಅದೇ 10 ರೂಪಾಯಿ ಹೆಚ್ಚಾಗಿದೆ ಅಷ್ಟೇ. ಓಕೆ, ಬರ್ತಾ ಇದ್ದಾರೆ ಜನ. ಪರವಾಗಿಲ್ಲ. 350 ರೂಪಾಯಿ ಸಾವಂತಿಗೆ ಐತೆ. ಆಮೇಲೆ 400 ರೂಪಾಯಿ ಇದೈತೆ ಗುಲಾಬಿ ಹೂವು. ತೆಂಗಿನಕಾಯಿ 40, 30, 50. ಕಮಲ ಹೂ ಕಮಲ ಹೂವು
100 ರೂಪಾಯಿಗೆ 2. ಹೇಗಿದೆ ವ್ಯಾಪಾರ? ಸುಮಾರಾಗಿ ಐತೆ. ಮೇಡಮ್, ಈಗ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ಎಷ್ಟು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ? ನಮಗೆ ಹೆಣ್ಮಕ್ಳಿಗೆ ಖುಷಿ ಅಲ್ಲ ವರಲಕ್ಷ್ಮಿ ಹಬ್ಬ ಅಂತ ಅಂದರೆ. ಮನೇಲಿ ಗೆಸ್ಟ್ ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೆಲ್ಲ ಕುಂಕುಮ ಕೊಟ್ಟು ದೇವರ ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ. ಈಗ ಲಕ್ಷ್ಮಿನ ಹೇಗೆ ಕೂರಿಸ್ತೀರಾ ಮ್ಯಾಮ್? ಲಕ್ಷ್ಮಿ ಬಗ್ಗೆ ಹೇಳೋದಾದ್ರೆ ಲಕ್ಷ್ಮಿನ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ನಮಗೆ ಯಾವ ಪದ್ಧತಿ ಮಾಡ್ಕೊಂಡ್ಬಂದಿದ್ದೀವಿ ಆ ಥರ ನಾವು ಕೂರಿಸ್ಬಿಟ್ಟು ಮಾಡ್ತೀವಿ. ಈಗ ಮಾರ್ಕೆಟ್ಗೆ ಬಂದಿದ್ದೀರಾ, ಯಾವ ರೀತಿ ಇದೆ ದರ ಎಲ್ಲ? ಸೊ ಏನೆಲ್ಲ ಖರೀದಿ ಮಾಡ್ತೀರಾ? ತುಂಬ ದುಬಾರಿ ಇದೆ. ಎಲ್ಲ ಎಲ್ಲ ಐಟಮ್ಸ್ಗೂ ಹಣ್ಣು, ಹೂವು, ಹಣ್ಣು ಮತ್ತು ಎಲ್ಲನೂ ದುಬಾರಿ ಇದೆ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ಯಾಕಂದ್ರೆ ಪ್ರತಿಯೊಬ್ರು ಕೂಡ ತಗೋತಾರೆ ಹೂಗಳನ್ನ. ಈಗ ವೆರೈಟಿ ಆಫ್ ದ ಸೇವಂತಿ ಇಟ್ಟಿದ್ದೀರಾ, ಎಷ್ಟೆಲ್ಲ ಇದೆ ಸರ್? ಮೇಡಮ್, ಇದು ವೈಟ್ ಬರುತ್ತೆ 150 ರೂಪಾಯಿ, 1/4 kg ಬರುತ್ತೆ. 1/4 kg 150 ಬರುತ್ತೆ. ಮಿಕ್ಸ್ ಬೇಕಂದರೆ ಇದು ಸೇಮ್ 150 ಬರುತ್ತೆ, ಅದು 150 ಬರುತ್ತೆ. ರೋಸ್ ಮಾತ್ರ ಮತ್ತು ಈ ಚಾಕ್ಲೇಟ್ 100 ರೂಪಾಯಿ ಜೋಡಿ, 100 ರೂಪಾಯಿ 1/4 kg ಬರುತ್ತೆ. ಇದೇನು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಇದೆ, ಅಂದರೆ ಹಬ್ಬಕ್ಕೆ ವಿಶೇಷವಾಗಿ ಜಾಸ್ತಿ. ಇದೆಲ್ಲ ಚಿಕ್ಕಬಳ್ಳಾಪುರ, ಹಿಂಗೆ ದೂರಿಂದ ಬರುತ್ತೆ. ಚಿಕ್ಕಬಳ್ಳಾಪುರ ಇಲ್ಲ KR ಮಾರ್ಕೆಟಿಂದ ತರಿಸ್ತೀವಿ. ಸರ್, ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಹೂನ ಖರೀದಿ ಮಾಡ್ತಾರೆ? ಆಲ್ಮೋಸ್ಟ್ ಆಗಿ ಅತಿ ಹೆಚ್ಚಾಗಿ ಹೋಗುವಂಥದ್ದು ಯಾವುದು? ಸೇಲ್ ಆಗುತ್ತೆ ಮೇಡಮ್. ಅತಿ ಹೆಚ್ಚು ಜಾಸ್ತಿ ಸೇಲ್ ಆಗೋದೇ ವೈಟ್ ಹೂವು ಜಾಸ್ತಿ. ಏನೋ ವಿಶೇಷತೆ, ಅದು ಏನೋ ಒಂಥರ ಚೆನ್ನಾಗಿ ಕಾಣುತ್ತೆ, ಎಲ್ಲರಿಗೂ ಅಟ್ರಾಕ್ಟ್ ಆಗಿ ಕಾಣುತ್ತೆ. ಬಟ್ ಮತ್ತು ಅದರಲ್ಲಿ ಅದು ಚಾಕ್ಲೇಟ್ ಹೋಗುತ್ತೆ, ಮತ್ತು ಎಲ್ಲನೂ ಕೂಡ ಮಿಕ್ಸ್ ಆಗಿ ಹೋಗುತ್ತೆ. ಬಟ್ ಜಾಸ್ತಿ ವ್ಯಾಲ್ಯೂಬಲ್ ಇರೋದು ಜಾಸ್ತಿ ವೈಟ್ ಹೂವಿಗೆ. ಸರ್, ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಮಲ ಹೂ ಬಹಳಷ್ಟು ಆದ್ಯತೆ ಇರುವಂತದ್ದು, ಲಕ್ಷ್ಮಿಗೆ ಇಟ್ಟೇ ಇಡ್ತಾರೆ. ಸೊ ಕಮಲ ಹೂ ಹೇಗಿದೆ, ಎಲ್ಲಿಂದ ತರ್ತೀರಾ ಸರ್? ಜನ ಹೇಗೆ ಖರೀದಿ ಮಾಡ್ತಿದ್ದಾರೆ? ಮೇಡಮ್, ಇದನ್ನ ನೈಟಲ್ಲೇ ಹೋಗ್ಬೇಕು ಮೇಡಮ್. ರಾತ್ರಿ ಎಲ್ಲ ನಿದ್ದೆ ಇಲ್ದೇ ಹೋಗಿ ಮಾರ್ಕೆಟಲ್ಲಿ ನಿಂತ್ಕೊಂಡು ಅಲ್ಲೆಲ್ಲ ರೇಟ್ ಹರಾಜು ಕೂಗಿದ ಮೇಲೆ ನಮ್ಗೆ ಅದು ಸಿಗುತ್ತೋ ಬಿಡುತ್ತೋ ಅದನ್ನ ಗೊತ್ತಿರಲ್ಲ. ಮತ್ತೆ ಮೋಸ ಮಾಡ್ತಾರಂತ ಗೊತ್ತಿರಲ್ಲ. ಬಾಕ್ಸ್ ಸಮೇತ ಇದು ಐಸ್ ಬಾಕ್ಸಿಂದ ಬರುತ್ತೆ. ನಮಗೆ ಗೊತ್ತಾಗಲ್ಲ ಹೂವು ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ. ತಂದ ಮೇಲೆ ಗೊತ್ತಾಗದೆ. ಈ ಬಾಕ್ಸಿಗೆ ಒಂದು 10 ರಿಂದ 15 ಸಾವಿರ ಬೀಳುತ್ತೆ ಒಂದು ಬಾಕ್ಸಿಗೆ. ಒಂದು ಹೂಗೆ ಎಷ್ಟಿದೆ ಸರ್? ಅಂದ್ರೆ ಇದು ಬಹಳಷ್ಟು ಪ್ರಾಮುಖ್ಯತೆ ಇರುವಂತದ್ದಲ್ಲ ಹಬ್ಬಕ್ಕೆ. ಲೋಟಸ್ ಲಕ್ಷ್ಮಿ, ವರಮಹಾಲಕ್ಷ್ಮಿಗೆ ಇಟ್ಟು ಪೂಜೆ ಮಾಡಲೇಬೇಕು. ಈ ಹೂವು ತೊಗೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಲೋಟಸ್ ಕಮಲ ಹೂವು ತೊಗೊಂಡೇ ತೊಗೊತಾರೆ. ಅದು ವಿಶೇಷವಾಗಿ ಲಕ್ಷ್ಮಿ ಕುಂದ್ರ ಅಂತ ಜಾಗ, ಅದಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಅದಕ್ಕೆ ತೊಗೊಂತಾರೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಹೇಗಿದೆ ವ್ಯಾಪಾರ? ಕಳೆದ ವರ್ಷಕ್ಕಿಂತ ಈ ವರ್ಷ ನೋಡಿದ್ರೆ ತುಂಬ ಡಲ್ ಇದೆ ಮೇಡಮ್. ತುಂಬ ಯಾಕೆ ಗೊತ್ತಿಲ್ಲ, ಒಟ್ಟಿನಲ್ಲಿ ರೈಡ್ ಮಾಡಿದ್ರಲ್ಲ, ಇದು DK ಶಿವಕುಮಾರಿಂದ ಸ್ವಲ್ಪ ಇದು ಏನೋ ಫುಟ್ಪಾತ್ ಎಲ್ಲ ತೆರವುಗೊಳಿಸಿದ್ರಲ್ಲ, ಅದರಿಂದ ಸ್ವಲ್ಪ ಎಫೆಕ್ಟ್ ಇದೆ ಅನಿಸುತ್ತೆ. ಬಟ್ ಇವಾಗ ಜಸ್ಟ್ ಒಂದು 2 ದಿನ ಇರ್ಬೋದು ಮೇಡಮ್, ನಮ್ಮ ತಿಳಿದ ಮಟ್ಟಿಗೆ. ಹಬ್ಬಕ್ಕೋಸ್ಕರ ಬಿಟ್ಟಿರ್ಬೋದು ಅಷ್ಟೇ. ಅದನ್ನ ಬಿಟ್ಟರೆ ಇಲ್ಲಾಂದರೆ ಮತ್ತೆ ತೆರವುಗೊಳಿಸ್ಬೋದು. ಇಷ್ಟೇ ನಮ್ದು. ಎಸ್, ನೀವು ನೋಡ್ತಾ ಇರ್ಬೋದು, ಲಕ್ಷ್ಮಿ ಹಬ್ಬ ಅಂದ್ರೆ ಇದನ್ನೆಲ್ಲ ಇಟ್ಟು ಮನೆಯಲ್ಲಿ ಲಕ್ಷ್ಮಿಯನ್ನ ಆರಾಧನೆ ಮಾಡುವಂಥದ್ದು. ಸದ್ಯ ಮಾರ್ಕೆಟ್ಗೆ ಕೂಡ ವೆರೈಟಿ ಆದಂತಹ ಲಕ್ಷ್ಮಿಯ ಮುಖವಾಡಗಳಾಗಿರ್ಬೋದು, ಲಕ್ಷ್ಮಿಯನ್ನ ಪೂಜೆ ಮಾಡೋದಕ್ಕೆ ಬೇಕಾದಂತಹ ವಿಶೇಷವಾದಂತಹ ತಟ್ಟೆಗಳು ಕೂಡ ಬಂದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಲಕ್ಷ್ಮಿಯನ್ನ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಆರಾಧನೆ ಮಾಡ್ತಾರೆ. ಸೊ ಬ್ಯುಸಿ ಲೈಫಲ್ಲಿ ಕೆಲವರಿಗೆ ಅದರ ಮುಖವನ್ನ ಮಾಡೋದಕ್ಕೆ ಅಂದ್ರೆ ಟೈಮ್ ಕೂಡ ಇರಲ್ಲ. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಲಕ್ಷ್ಮಿಯನ್ನ ರೆಡಿ ಮಾಡಿರುವಂತಹ ಲಕ್ಷ್ಮಿಯನ್ನ ಕೂಡ ಇಲ್ಲಿಟ್ಟಿದ್ದಾರೆ. ಬನ್ನಿ, ಇಲ್ಲಿರೋರ್ನೇ ಮಾತಾಡ್ಸಾ ಹೋಗ್ತೀನಿ. ಅಂದ್ರೆ ಈಗಾಗಲೇ ಯಾವ ರೀತಿ ಲಕ್ಷ್ಮಿಯನ್ನ ಇವರು ರೆಡಿ ಮಾಡಿದ್ದಾರೆ, ಸೊ ಯಾವ ರೀತಿ ವ್ಯಾಪಾರ ಇದೆ, ಸೊ ಜನಸಾಮಾನ್ಯರು ಯಾವ ರೀತಿ ಖರೀದಿ ಮಾಡ್ತಾರೆ ಅಂತ. ಅಮ್ಮ, ಹೇಗಿದೆ ವ್ಯಾಪಾರ? ಮಳೆ ಬೇರೆ, ಮತ್ತೆ ಬಂದು ತೆಗಿಸ್ತಾ ಇರ್ತಾರೆ. ತುಂಬಾ ವ್ಯಾಪಾರನೇ ಡಲ್ ಆಗಿದೆ. ಈಗ ಪ್ರತಿಯೊಬ್ರು ಅಂದ್ರೆ ಮೊದ್ಲಿನ ಕಾಲದಲ್ಲಿ ಈ ಲಕ್ಷ್ಮಿನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ರು, ಬಟ್ ಇದು ಹೇಗೆ ನೀವೇ ಮಾಡಿರೋದಾ ಹೇಗೆ? ಪ್ಲೇನ್ ಇದು ತಗೊಬಂದು ಇದೆಲ್ಲ ಸ್ಟೋನ್ ಎಲ್ಲ ಹಾಕಿ ನಾವು ರೆಡಿ ಮಾಡ್ತೀವಿ. ಎಷ್ಟಿದೆ ಇದಕ್ಕೆ? ಅದು 600 ಆಗುತ್ತೆ. ಏನೆಲ್ಲ ಅಂದ್ರೆ ಮನೆಯಲ್ಲಿ ಯಾವುದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಇದರ ಜೊತೆಗೆ? ಕವಡೆ ಹಾಕ್ತಾರೆ, ಗೋಮತಿ ಚಕ್ರ ಹಾಕ್ತಾರೆ, ಅದೆಲ್ಲ ಫುಲ್ಲು ಸೆಟ್ಟು. ಅಂದ್ರೆ ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮಿಯ ಮುಖವಾಡ ಇದೆ, ಹಾಗೇನೆ ಲಕ್ಷ್ಮಿ ಬೇಕಾಗಿರುವಂತಹ ಸೆಟ್ ಅನ್ನ ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ಇಟ್ಟು ಪೂಜೆಯನ್ನ ಕೂಡ ಮಾಡುವಂತದ್ದು. ಸೊ ಹೇಗಿದೆ ವ್ಯಾಪಾರ? ಜನ ಖರೀದಿ ಮಾಡ್ತಾ ಇದ್ದಾರಾ? ಓಕೆ, ಅಷ್ಟು ಹೇಳ್ಕೊಳ್ಳೋ ಅಷ್ಟು ಮಟ್ಟಕ್ಕಿಲ್ಲ, ಕಡಿಮೆ ಆಗಿದೆ. ಈಗ ಎಲ್ಲ ಆನ್ಲೈನ್ ಬಂದಿರೋದ್ರಿಂದ ನಮ್ಮ ಹತ್ರ ಕಡಿಮೆ ಆಗಿದೆ. ಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಇದನ್ನ ಸೇಲ್ ಮಾಡೋದಾ? ಎಲ್ಲ ಹಬ್ಬಕ್ಕೆ ಎಲ್ಲ ದೇವ್ರ ಪೂಜೆಗೆ ಹಾಕ್ತಾರೆ ಮೇಡಮ್. ಓಕೆ. ಹೇಗಿದೆ ಎಲ್ಲ ವ್ಯಾಪಾರ? ಹಂಗೆ ಚೆನ್ನಾಗಿದೆ ಮೇಡಮ್, ತಕ್ಕ ಮಟ್ಟಿಗೆ ಯಾಕೆ ಇದೆ ಮೇಡಮ್. ಫುಟ್ಪಾತ್ ತೆರವಿಂದ ನಿಮ್ಗೆ ಬಹಳ ಕಷ್ಟ ಆಗಿದೆಯಾ ಈಗ ಹಬ್ಬಕ್ಕೆ ಕೂಡ? ಮೇಡಮ್, ತೆಗೆದಿರೋದ್ರಿಂದ ತುಂಬಾ ತೊಂದರೆ ಆಗಿದೆ. ಇವಾಗ ಏನೋ 2 ದಿನ ಬಿಟ್ಟಿದ್ದಾರೆ ಅಷ್ಟೇ. ಎಷ್ಟು ತಗೊಂಡಿದ್ದಾರೆ? ಈಗ ಫೈನ್ ಏನಾದ್ರು ಇದೆಯಾ? ಫೈನ್ ಏನಿಲ್ಲ ಮೇಡಮ್, ಈಗ ಹಬ್ಬಕ್ಕೆ ಅಂತಂದೇಳಿ ಬಿಟ್ಟಿದ್ದಾರೆ ಅಷ್ಟೇ.
ಅದ್ರಲ್ಲಿ ಬೇರೆ ಫುಟ್ಪಾತ್ ತೆರವು ಬಳಿಕ ಮತ್ತೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅಷ್ಟೇನು ಅವಕಾಶ ಮಾಡಿಲ್ಲ. ಫುಟ್ಪಾತ್ ತೆರವಿಂದ ಪಬ್ಲಿಕ್ ಕಮ್ಮಿ ಇದೆ. ನಾವು ಪ್ರತಿ ವರ್ಷ ಆಗ್ದಂಗೆ ಇದೇ ತರ ಹೂವು ಹಾಕಿದೀವಿ, ಬಟ್ ವ್ಯಾಪಾರ ಕಮ್ಮಿ ಇದೆ, ಪಬ್ಲಿಕ್ ಡಲ್ ಇದೆ. ಸೊ ಪ್ರತಿ ವರ್ಷ ಇದರಿಂದ ಏನಿದೆ 20-30% ಪ್ರಾಫಿಟ್ ತಗೊಳ್ತಾ ಇದ್ವಿ. ಈ ಸತಿ ಇನ್ನು ಅಸಲ್ ಕೂಡ ಎತ್ತಕ್ಕಾಗಿಲ್ಲ ಮೇಡಮ್. ಅಂದ್ರೆ ಕಷ್ಟ ಆಗ್ತಿದೆ ಸರ್. ಹಬ್ಬ ಅಂದ್ರೆ ನಿಮ್ಗೊಂದು ಸಂಭ್ರಮದ ವಾತಾವರಣ, ಬಟ್ ಈ ಹಬ್ಬದ ಟೈಮಲ್ಲೂ ನೀವು ಪಾಪ ನಿಮ್ಮ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಬಹಳ ಕಷ್ಟ ಪಡ್ತಾ ಇದ್ದೀರಾ. ಹೌದೌದು ಮೇಡಮ್, ಜೀವನ ಮಾಡ್ಬೇಕಂದ್ರೆ ಏನೋ ಒಂದು ಕೆಲಸ ಮಾಡಲೇಬೇಕು. ಇವಾಗ ಫುಟ್ಪಾತ್ ತೆರವು ಮಾಡಿದ್ದಾರೆ, ಎಲ್ಲೋ ರೋಡ್ ಜಾಮ ಇರೋ ಹತ್ರ ಫುಟ್ಪಾತ್ ತೆರವು ಮಾಡ್ಬೇಕು. ಇಲ್ಲೇನು ಒಂದು ಬಸ್ ಬರಲ್ಲ, ಒಂದು ದೊಡ್ಡ ಟ್ರಕ್ ಬರಲ್ಲ. ಈ ಪ್ಲೇಸ್ ಎಲ್ಲಾದ್ರೂ ಪರ್ಮನೆಂಟ್ ಆಗಿ ಬಿಟ್ಕೊಡ್ಬೇಕು. ಬಿಕಾಸ್ ಯಾಕಂದ್ರೆ ಇದು ಫೇಮಸ್ ಆಗಿದೆ ರೋಡು, ಅಷ್ಟೇನು ಟ್ರಾಫಿಕ್ ಜಾಮ್ ಆಗಲ್ಲ. ಸೊ ಪಬ್ಲಿಕ್ ಇದರಿಂದಾನೇ ಬರ್ತಾ ಇಲ್ಲ, ಬಿಡ್ತಾರೋ ಇಲ್ವೋ ಅಂತ ಡೌಟ್ ಇಂದಾನೆ ಬರ್ತಾ ಇಲ್ಲ. ಎಷ್ಟೋ ಜನ ಬಂದು ವಾಪಸ್ ಹೋಗಿದ್ದಾರೆ ಲಾಸ್ಟ್ ಮಂತ್ ಅಲ್ಲಿ. ಸೊ ಅದರಿಂದ ಪಬ್ಲಿಕ್ ಕಮ್ಮಿ ಇದ್ದಾರೆ. ಸೊ ಹಾಗಾಗಿ ವ್ಯಾಪಾರ ಡಲ್ ಇದೆ ಅಂತ ಹೇಳ್ಬೋದು. ಫುಲ್ ಆಗಿ ವ್ಯಾಪಾರ ಡಲ್ ಇದೆ. ಪರವಾಗಿಲ್ವಾ ಮೇಡಮ್, ಪಬ್ಲಿಕ್ ಇದ್ದಾಗ ಮಳೆ ಬರುತ್ತೆ, ಮಳೆ ಇಲ್ದಾಗ ಪಬ್ಲಿಕ್ ಇರಲ್ಲ. ಹೂಗಳಿಗೆ ಹೇಗಿದೆ, ಎಲ್ಲಿಂದ ತಂದಿದ್ದೀರಾ? ಲಕ್ಷ್ಮಿ ಹಬ್ಬಕ್ಕೆ ಯಾವ ಹೂಗಳನ್ನ ಜನ ಜಾಸ್ತಿ ಖರೀದಿ ಮಾಡ್ತಾರೆ? ಲಕ್ಷ್ಮಿ ಹಬ್ಬಕ್ಕೆ ವೈಟ್ ಹೂವು ಜಾಸ್ತಿ ಖರೀದಿ ಮಾಡ್ತಾರೆ. ಸೆಂಟ್ ವೈಟು, ಸೆಂಟಲ್ಲು, KR ಮಾರ್ಕೆಟು ಮತ್ತೆ ಚಿಕ್ಕಬಳ್ಳಾಪುರದಿಂದ ಇಲ್ಲೆಲ್ಲರೂ ತರೋದು. ಪರವಾಗಿಲ್ಲ, ಅಲ್ಲಿ ಪ್ರೈಸಸ್ ಜಾಸ್ತಿ ಇದೆ. 400, ನಾವು 500-600 ಮಾರ್ತಾ ಇದೀವಿ. ಅಸಲ್ ತೆಗಿಯಕ್ಕಾಗಿಲ್ಲ ಮೇಡಮ್ ಇನ್ನ. ಸರ್, ಹಬ್ಬದ ವಾತಾವರಣ, ವಿಶೇಷವಾದ ಹೂವನ್ನ ಕೂಡ ಲಕ್ಷ್ಮಿಗೆ ಇದ್ ಮಾಡ್ತಾ ಇದ್ದೀರಾ, ವ್ಯಾಪಾರ ಮಾಡ್ತಾ. ಹೇಗಿದೆ ವ್ಯಾಪಾರ? ಇಲ್ಲ ಮೇಡಮ್, ಪಬ್ಲಿಕ್ ಕಮ್ಮಿ ಆಗಿದೆ ಇವಾಗ, ಜನ ಬರ್ತಾ ಇಲ್ಲ. ಎಲ್ಲ ತೆರವು ಮಾಡಿದ್ರಲ್ವಾ, ಅದರಿಂದ ವ್ಯಾಪಾರಗಳು ಏನು ಆಯ್ತಾ ಇಲ್ಲ. ಹಾಕಿದೆಲ್ಲ ನಷ್ಟಗಳು ನಡೀತದೆ ನಮಗೆ. ಫುಟ್ಪಾತ್ ತೆರವು ಅನ್ನೋದು ನಿಮ್ಮ ಜೀವನದಲ್ಲಿ ಕಪ್ಪು ಚುಕ್ಕಿ ಆಗಿದೆ ಅಂತ ಹೇಳ್ತೀರಾ ಹಬ್ಬಕ್ಕೆ? ನಮಗೆ ತುಂಬಾ ಹೊಡ್ತಾ ಬಿದ್ದಿದೆ ಮೇಡಮ್. ಇದಿದ್ರೇನೆ ನಾವು ಬದುಕೋಕ್ಕಾಗೋದು. ಇದಿಲ್ಲ ಅಂದ್ರೆ ನಾವೆಲ್ಲ ಹೋಗೋಣ. ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಇನ್ನೂ ಮಾಡ್ಕೊಟ್ಟಿಲ್ಲ. ಎಲ್ಲಿ ಹೋಗಿ ಮಾರ್ತಾರೆ ಹೇಳಿ? ಜಾಗ ಮಾಡಿಕೊಟ್ರೆ ನಾವು ಬೇರೆ ಕಡೆ ಹೋಗಿ ಮಾರ್ಬೋದು. ಜಾಗ ಇಲ್ಲ, ಎಲ್ಲಿ ನಾವು ಮಾರ್ತಾ ಇದೀವಿ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಈಗ ಪ್ರತಿ ವರ್ಷ ಕೂಡ ಹಬ್ಬ ಅಂದ್ರೆ ಮಲ್ಲೇಶ್ವರಂ ಅಲ್ಲಿ ಪ್ರತಿಯೊಬ್ರು ಕೂಡ ಬಂದು ಖರೀದಿ ಮಾಡ್ತಾ ಇದ್ರು. ಈ ತೆರವು ಮಾಡೋದ್ರಿಂದ ನಿಮ್ಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡಿಲ್ವಾ ಸರ್? ಯಾವುದು ಮಾಡಿಲ್ಲ ಮೇಡಮ್, ಯಾವ ಪರ್ಯಾಯ ವ್ಯವಸ್ಥೆನೂ ಮಾಡಿಲ್ಲ. ಬೇರೆ ಎತ್ತಿದ್ದಾರೆ ಅಷ್ಟೇನೆ, ಅದು ಬಿಟ್ರೆ ಬೇರೆ ಏನೂ ಮಾಡಿಲ್ಲ. ಇವ್ರು ಮಾಡ್ಕೊಡೋ ಅಷ್ಟೊತ್ತಿಗೆ ಅದನ್ನ ಸತ್ತೇ ಹೋಯ್ತಾರೆ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಜನಗಳಿಗೆ ಒಳ್ಳೇದು ಮಾಡ್ಬೇಕು ಮೇಡಮ್. ನಮ್ಮಂಥವ್ರಿಗೆ ಬಡವ್ರಿಗೆ ಒಳ್ಳೇದು ಮಾಡಬೇಕು. ಬೇರೆಯವ್ರಿಗೆ ಇರೋರಿಗೆ ಎಲ್ಲ ಒಳ್ಳೇದು ಮಾಡ್ಕೊಂಡು ನಾವೆಲ್ಲ ಎಲ್ಲ ಹೋಗೋಣ ಹೇಳ್ರಿ. ಸರ್, ಹೇಗಿದೆ ಸರ್ ವ್ಯಾಪಾರ? ವ್ಯಾಪಾರ ನಡೀತದೆ ಸುಮಾರು. ಓಕೆ, ತೆರವು ಮಾಡಿದ್ರಿಂದ ಕಷ್ಟ ಆಗ್ತಿದೆಯಾ ನಿಮಗೆ? ಹ್ಞೂ ಮೇಡಮ್. ಓಕೆ, ಇವತ್ತು ಅವಕಾಶ ಕೊಟ್ಟಿರೋದಾ? ಹಾಂ ಕೊಟ್ಟಿದ್ದೀವಿ. ಇವತ್ತೇನು ಕೊಟ್ಟಿಲ್ಲ ಮೇಡಮ್, ಮಾಡ್ತಾ ಇದ್ದೀವಿ. ಇನ್ನೂ ಕೊಟ್ಟಿಲ್ಲ ಅವಕಾಶ? ಇನ್ನೂ ಕೊಟ್ಟಿಲ್ಲ ಮೇಡಮ್. ಓಕೆ, ಬಂದ್ರೆ ಹೋಗೋದು ನೀವು? ಇಲ್ಲ, ಯಾರೂ ಬಂದಿಲ್ಲ ಮೇಡಮ್. ಅಮ್ಮ, ಈಗ ಲಕ್ಷ್ಮಿ ಹಬ್ಬ ಎಷ್ಟು ವಿಶೇಷತೆ ನಿಮ್ಗೆ? ಲಕ್ಷ್ಮಿ ಹಬ್ಬ ಯಾಕೆ ವಿಶೇಷ ಅಂದರೆ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಲಕ್ಷ್ಮಿ ಹಬ್ಬ ಮಾಡೋಕ್ಕೆ. ಸೊ ಎಲ್ಲ ಬಂದು ಶಾಪಿಂಗ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಬಂದು ಎಲ್ಲ ಸಾಮಾನು ತೊಗೊಂಡು ಮನೆಗೆ ಹೋಗಿ ಅರೇಂಜ್ಮೆಂಟ್ ಮಾಡಿ ಮನೇಲೆಲ್ಲ ಮಕ್ಳಿಗೂ ಹೇಳಿ ಏನು ಅಂತ ಹೇಳಿ ಎಲ್ಲ ತೋರಿಸ್ಕೊಂಡು ನಮ್ಮ ಕಲ್ಚರ್ನ ಮುಂದೆ ತಗೊಂಡು ಹೋದಂಗೆ, ಅದಕ್ಕೆ ಖುಷಿ ತುಂಬ. ಈಗ ಲಕ್ಷ್ಮಿನ ಯಾವ ರೀತಿ ಕೂರಿಸ್ತೀರಾ? ಇವತ್ತು ಸಂಜೆ ಕೂರಿಸೋದಾ ಅಥವಾ ನಾಳೆ ಬೆಳಿಗ್ಗೆ ಕೂರಿಸೋದಾ? ಹೇಗಿರುತ್ತೆ ಪ್ರಿಪ್ರೇಷನ್ ಏನಿಲ್ಲ, ಅದೇ ಇವತ್ತು ಸಾಮಾನು ತೊಗೊಂಡು ಹೋಗೋದು, ನಾಳೆ ಬೆಳಗ್ಗೆ ಎದ್ದು ಲಕ್ಷ್ಮೀನ ಕೂರಿಸಿ ಎಲ್ಲ ಪ್ರಿಪರೇಷನ್ ಮಾಡಿ ಸೀರೆ ಉಡಿಸಿ ಲಕ್ಷ್ಮಿಗೆ ಎಡೆ ಇಟ್ಟು ಹೋಳಿಗೆ ಮಾಡಿ ನಾಳೆ ಏನೆಲ್ಲ ಇಡ್ತೀರಾ? ಹೋಳಿಗೆ, ಅನ್ನ ಸಾರು, ಅನ್ನ ಮೊಸರು, ಆಮೇಲೆ ಹಣ್ಣು, ಆಮೇಲೆ ಸೀರೆ ಎಲ್ಲ ಮಾಡಿ ಇಟ್ಟು ಪೂಜೆ ಮಾಡೋದು. ಓಕೆ, ಹೇಗಿದೆ ಈಗ ಆಲ್ರೆಡಿ ನೀವು ಬೈ ಮಾಡಿದ್ದೀರಾ? ವ್ಯಾಪಾರದಲ್ಲಿ ರೇಟ್ ಜಾಸ್ತಿ ಇದೆ, ಹೇಗೆ ಅವರ ನೋವನ್ನು ತೋಡ್ಕೋತಾ ಇದ್ದಾರೆ? ಫುಟ್ಪಾತಲ್ಲಿ ಈಗ ಇಡೋಕ್ಕಿಲ್ಲ, ಹೇಗಿದೆ ವ್ಯಾಪಾರದ ರೇಟ್ ಎಲ್ಲ? ಫುಟ್ಪಾತಲ್ಲಿ ಇಡೋದಿಲ್ಲ, ರೇಟ್ ಎಲ್ಲ ಗಗನಕ್ಕೇರಿದೆ ಅಷ್ಟೇ. ಆದರೆ ಅವ್ರಿಗೂ ಅದೇ ಟೈಮ್ ಅಲ್ಲ ಹಬ್ಬ ಅಂತೇಳಿ, ಸೊ ಹಬ್ಬ ಅಂತೇಳಿ ಅವ್ರಿಗೂ ಒಂದು ಹೆಚ್ಚಿಗೆ ಸಿಗುತ್ತೆ. ನಾವು ಅದಕ್ಕೆ ಖುಷಿಯಾಗಿ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಟು ಖರೀದಿ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ನಾಡಿನ ಜನತೆಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಯಾಕಂದರೆ ಹೆಣ್ಮಕ್ಳಿಗೆ ಈ ಹಬ್ಬ ಬಹಳ ವಿಶೇಷ. ಅದರಲ್ಲೂ ಕೂಡ ಶುಕ್ರವಾರ ಅಂದರೆ ಪ್ರತಿಯೊಬ್ಬರು ವಾರ ಶುಕ್ರವಾರನ ಹಿಡಿದು ದೇವರನ್ನ ಆರಾಧನೆ ಮಾಡ್ತೀವಿ. ಏನು ಹೇಳ್ತೀರಾ? ಶುಕ್ರವಾರ ಅಂದರೆ ಅದೇ ವಿಶೇಷ. ಯಾವಾಗಿದ್ರೂ ಶ್ರಾವಣ ಅಂದ್ರೆ ವಿಶೇಷ, ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಎಸ್ಪೆಷಲಿ ಶುಕ್ರವಾರ ದೇವರಿಗೆ ಪೂಜೆ ಮಾಡಿ ಎಲ್ಲ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಅಷ್ಟೇ. ಏನೆಲ್ಲ ತಿಂಡಿ ಮಾಡ್ತೀರಾ? ವಿಶೇಷವಾದ ತಿಂಡಿ ಅಂದರೆ ಈಗ ಹಬ್ಬ ಅಂದರೆ ನಿಮ್ಗೇನೆ ಗೊತ್ತು, ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ವಿಶೇಷ ತಿಂಡಿ ಇರುತ್ತೆ? ಮೇನ್ ಒಬ್ಬಟ್ಟು ಮಾಡೋದು. ಒಬ್ಬಟ್ಟು, ಚಿತ್ರಾನ್ನ, ಮೊಸರನ್ನ, ಆಮೇಲೆ ಹೋಳಿಗೆ ಸಾರು, ಕೋಸಂಬರಿ, ಸಂಡಿಗೆ, ಆಮೇಲೆ ವಡೆ. ಈಗ ವರಮಹಾಲಕ್ಷ್ಮಿ ಹಬ್ಬ ನಾವು ದೇವರನ್ನ ಕೂರಿಸ್ತೀವಿ, ಬಟ್ ಈಗ ರೆಡಿಮೇಡೇ ಜಾಸ್ತಿ ಇದೆ. ಬಟ್ ನೀವೆಲ್ಲ ರೆಡಿಮೇಡ್ ಕೂರಿಸ್ತೀರಾ ಅಥವಾ ಕಲಶ ಇಟ್ಟು ನೀವೇ ಸೀರೆ ಉಡಿಸ್ತೀರಾ? ಇಲ್ಲ, ನಾ ರೆಡಿಮೇಡ್ ಏನು ತೊಗೊಂಡಿಲ್ಲ. ಕಳಶ ಇಟ್ಬಿಟ್ಟು ನಾವೇ ಸೀರೆ ಉಡಿಸಿ ಇದನ್ನು ಮಾಡೋದು. ಎಷ್ಟಿದೆ ರೇಟ್ ಎಲ್ಲ? ರೇಟ್ ಎಲ್ಲ ಹಬ್ಬ ಅಲ್ವಾ, ಜಾಸ್ತಿ ಆಗಿದೆ ಬೆಲೆ. ಹಬ್ಬಕ್ಕೆ ನಿಮ್ಗೆ ಏನೋ ಬಿಟ್ಟಿದ್ದಾರಾ ನಿಲ್ಲೋಕೆ? ಅದೇ ಇವತ್ತೊಂದು ದಿವಸ ಬಿಟ್ಟಿದ್ದಾರೆ. ಎಷ್ಟು ಫೈನ್ ಏನಾದ್ರು ಕೊಡ್ಬೇಕಾ? ಇಲ್ಲ ಇಲ್ಲ, ಏನು ಇಲ್ಲ. ಹಬ್ಬದ ಬಗ್ಗೆ ಏನು ಹೇಳ್ತೀರಾ? ವಿಶೇಷತೆ ಏನು ಹಬ್ಬದ್ದು? ಹಬ್ಬ ಅದೇ ಲಕ್ಷ್ಮಿ ಅಂದ್ರೇನೆ ಮನೆಗೆ ಲಕ್ಷ್ಮಿ ಇರ್ಬೇಕಲ್ವಾ, ಲಕ್ಷ್ಮಿಗೋಸ್ಕರ ಮಾಡ್ತಾರೆ ಹಬ್ಬ.
ಎಲ್ಲ ಉಳಿದು ಮ್ಯಾಮ್, ಈಗ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಎಲ್ಲರೂ ಕೂಡ ಖರೀದಿಯಲ್ಲಿ ತೊಡಗಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ, ಯಾವ ರೀತಿ ಸಂಭ್ರಮವನ್ನ ಪಡ್ತೀರಾ? ನಮಗೆ ಶಾಪಿಂಗ್ ಮಾಡೋದೇ ತುಂಬಾ ಖುಷಿ ಆಗೋದು ಆಕ್ಚುಲಿ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವತ್ತು ಬೆಳಿಗ್ಗೆ KR ಮಾರ್ಕೆಟ್ಗೆ ಹೋಗಿದ್ವಿ. ನೈಟ್ ಮೇರ್ ಅಂದ್ರೆ ನಾವು ಎದ್ದೋ ಬಿದ್ದು ಹಾಗೆ ಬಂದು ಮತ್ತೆ ನೋಡಿ ಮತ್ತೆ ಇಲ್ಲಿ ಮಲ್ಲೇಶ್ವರಮಲ್ಲೇ ಶಾಪಿಂಗ್ ಮಾಡ್ತಾ ಇದೀವಿ. ಅಂದ್ರೆ ಮ್ಯಾಮ್, ಈಗ ಎಲ್ಲ ಕೂಡ ಫುಟ್ಪಾತ್ ತೆರವು ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಿಮ್ಗೆ ಎಲ್ಲೂ ಕೂಡ ಬೇಕಾದ ವಸ್ತುಗಳು ಸಿಗ್ತಿಲ್ವಾ, ಹೇಗೆ? ಇಲ್ಲ, ಸಿಗ್ತಿದೆ. ಅದು ಆಗ ಯಾವಾಗ ಮಾಡಿದ್ರಲ್ಲ ತೆರವು ಆಗಷ್ಟೇ ಸ್ವಲ್ಪ ಖಾಲಿ ಇತ್ತು. ಇವಾಗಂತೂ ಇದೆ ರೆಗ್ಯುಲರ್ ಆಗಿ. ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ರೀತಿ ಸಂಭ್ರಮ ಪಡ್ತೀರಾ? ಮನೆಯಲ್ಲಾಗಿರ್ಬೋದು, ಕುಟುಂಬಸ್ಥರ ಜೊತೆ ಹೇಗೆ ಆಚರಣೆ ಮಾಡ್ತೀರಾ? ಎಲ್ಲ ಒಟ್ಟು ಫುಲ್ ಕುಟುಂಬ ಒಂದು ಮನೆಯಲ್ಲಿ ಮಾಡ್ತೀವಿ ನಾವು. ಹಾಗಾಗಿ ನಾವು ಒಂದು 50-60 ಜನ ಒಟ್ಟು ಸೇರ್ಕೊಂಡು ಮಾಡ್ತೀವಿ, ಭಜನೆ ಮಾಡ್ತೀವಿ, ತುಂಬಾ ಜೋರಾಗೆ ಮಾಡ್ತೀವಿ. ಲಕ್ಷ್ಮಿನ ಹೇಗೆ ಕೂರಿಸ್ತೀರಾ? ಇವತ್ತು ಸಂಜೆ ಕೂರಿಸೋದಾ ಅಥವಾ ನಾಳೆ ಬೆಳಿಗ್ಗೆ ಕೂರಿಸೋದಾ? ಹಾಗೇನೆ ಈಗಿನ ಜನರೇಷನ್ ಹೇಗೆ ಆಚರಣೆ ಮಾಡುತ್ತೆ? ಈಗ ನಾವು ಅಂದರೆ ಲಕ್ಷ್ಮಿನ ಸಂಜೆ ಇದು ಮಾಡ್ತೀವಿ, ಬೆಳಿಗ್ಗೆ ನಾವು ಕಳಶ ಪ್ರತಿಷ್ಠಾಪನೆ ಮಾಡ್ತೀವಿ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ. ಮತ್ತೆ ಯಾವ ರೀತಿ ಪೂಜೆ ಮಾಡ್ತೀವಿ? ಪೂಜೆ ನಮ್ಮದು ವ್ರತ, ನಾವು ಅಷ್ಟೋತ್ತರ ಓದ್ತೀವಿ, ಕತೆ ಎಲ್ಲ ಓದೋದಿದೆ. ಅದುವರೆಗೂ ನಾವು ಉಪವಾಸ ಇರ್ತೀವಿ ಎಲ್ಲ ಹೆಂಗಸರು. ಮತ್ತೆ ಎಲ್ಲ ಮಹಾಮಂಗಳಾರತಿ ಎಲ್ಲ ಆದಮೇಲೆ ನಾವು ನಮ್ಮದು ಮಧ್ಯಾಹ್ನದ ಊಟದಿಂದ ಶುರು ಮಾಡ್ತೀವಿ. ಅದುವರೆಗೂ ಉಪವಾಸ ಇರ್ತೀವಿ. ದೇವಿಗೆ ಏನೆಲ್ಲ ನೈವೇದ್ಯ ಇದು ಮಾಡ್ತೀರಾ? ಈಗ ನೀವು ಮಂಗಳೂರು ಅವ್ರಂತ ಗೊತ್ತು, ಮಂಗಳೂರು ಸೈಡು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಪೊಳಲಿ ಆಗಿರ್ಬೋದು, ಆ ರೀತಿ ದೇವಿಯನ್ನು ಆರಾಧನೆ ಮಾಡ್ಬೋದು. ಲಕ್ಷ್ಮಿನ ಯಾವ ರೀತಿ ಆರಾಧನೆ ಮಾಡ್ತೀರಾ? ಯಾವ ರೀತಿ ನೈವೇದ್ಯಗಳನ್ನ ಕೊಡ್ತೀರಾ? ನೈವೇದ್ಯ ಎಲ್ಲ ಸುಮಾರು 9 ಬಗೆ ನೈವೇದ್ಯ ಮಾಡಿ ಇಟ್ಟಿದ್ದೀವಿ. ಈಗ ಮನೆಯಲ್ಲೇ ಮಾಡ್ತೀವಿ. ಹೌದು, ಮನೆಯಲ್ಲೇ ಮಾಡ್ತೀವಿ. ಏನು ಹೇಳ್ತೀರಾ ಮೇಡಮ್? ನಾಡಿನ ಜನತೆ ಈಗಾಗಲೇ ಹಬ್ಬದ ಖುಷಿಯಲ್ಲಿರುವಂಥದ್ದು, ಯಾವ ರೀತಿ ಸಂಭ್ರಮವನ್ನು ಮಾಡ್ತಾ ಇದ್ದೀರಾ ಮನೆಯಲ್ಲಿ? ನಾವಂದ್ರೆ ಮಕ್ಕಳನ್ನು ಒಟ್ಟಿಗೆ ಸೇರಿ ಎಲ್ಲ ಒಟ್ಟಿಗೆ ತಿಂಡಿ ಎಲ್ಲ ಮಾಡ್ತೀವಿ ನಾವು ಮನೆಯಲ್ಲಿ. ನಾವು ಹೊರಗಿನ ತಂದು ಇದು ನೈವೇದ್ಯ ಆಗಿ ಇಡಲ್ಲ, ನಾವು ಮನೆಯಲ್ಲೇ ಮಾಡಿ. ಅದೇ ನಮಗೆ ಸಂಭ್ರಮ ಆ್ಯಕ್ಚುಲಿ, ನಮಗೆ ಒಟ್ಟಿಗೆ ಸೇರಿ ಮಾಡೋದು ಅಂತ. ಅದೊಂದು ಆ್ಯಕ್ಚುಲಿ ರೀಸನ್ ನಮಗೆ, ಒಂದು ವರಮಹಾಲಕ್ಷ್ಮಿ ಮಾಡೋದು ಅಂತ ನಮಗೆ ಒಟ್ಟಿಗೆ ಸೇರಿ ಮಾಡೋದೇ ಖುಷಿ ಆಗುತ್ತೆ. ಆ ಲೇಡೀಸ್ ಎಲ್ಲ ಬಂದು ಸಾಯಂಕಾಲ ಬಂದು ತಾಂಬೂಲ ತಗೊಂಡು ಹೋಗ್ತಾರೆ, ಅದೆಲ್ಲ ತುಂಬಾ ಖುಷಿ ಆಗುತ್ತೆ. ನಾವು ಹೋಗ್ತೀವಿ. ಲಕ್ಷ್ಮಿ ಹಬ್ಬ ಅಂದ್ರೆ ನಿಮ್ಗೇನು ಗೊತ್ತು, ಸಂಪತ್ತು. ನಾವು ಪ್ರತಿಯೊಂದನ್ನು ಕೂಡ ಪ್ರತಿಯೊಬ್ಬರು ಕೂಡ ದಿನನಿತ್ಯ ದುಡಿಯೋದು ನಮ್ಮ ಕಷ್ಟ ಸುಖಕ್ಕೆ ಬೇಕಾಗಿರುವಂತಹ ಹಣಕ್ಕೆ. ಲಕ್ಷ್ಮಿ ಅನ್ನೋದು ಸಂಪತ್ತು ಅಂತ ಹೇಳ್ಬೋದು. ಏನು ಹೇಳೋಕೆ ಇಷ್ಟಪಡ್ತೀರಾ? ಲಕ್ಷ್ಮಿ ಸಂಪತ್ತು ಹೌದು, ಅದು ನಮ್ದು ಎಫರ್ಟ್ ಅಲ್ಲಿ ಇರೋದು. ಆಕ್ಚುಲಿ ಸಂಪತ್ತು ಬರೋದು ಎಫರ್ಟ್ ಮಾಡಿದ್ರೇನೆ ಬರೋದು. ಆಕ್ಚುಲಿ ಪೂಜೆ ಒಂದು ನಮ್ದು ಕಲ್ಚರ್ ಆಕ್ಚುಲಿ, ಅಷ್ಟೇ. ನಾವು ಅದನ್ನ ಮಾಡ್ತೀವಿ. ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕು ಅದೆಲ್ಲ ಯಾವ ತರ ಇರುತ್ತೆ ಅಂತ, ಅದಕ್ಕೆ ಮಕ್ಕಳನ್ನು ಸೇರಿಸಿ ನಾವೇ ಮಾಡ್ತಿರೋದು. ಈಗ ನಿಮ್ಗೆ ಮುಂದಿನ ಪೀಳಿಗೆ ಅಂದ್ರೆ ಈಗಿನ ಜನರೇಷನ್ ಈಗಿನ ಹಬ್ಬವನ್ನ ಪಾಲನೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಯಾವ ರೀತಿ ಈಗಿನ ಜನರೇಷನ್ ಇದ್ದಾರೆ? ಮಕ್ಕಳು ಅಂದ್ರೆ 2-3 ವೆರೈಟೀಸ್ ಇರ್ತಾರೆ ಈಗ ಮಕ್ಳು ಅಂದ್ರೆ. ಕೆಲವರು ಶ್ರದ್ಧೆಯಿಂದ ಮಾಡ್ತಾರೆ, ಕೆಲವರು ಜಸ್ಟ್ ಸ್ಟೈಲ್ಗೋಸ್ಕರ ಮಾಡ್ತಾರೆ ಅಷ್ಟೇ. ನಮ್ಮ ಮಕ್ಕಳು ಒಳ್ಳೆ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ. ನಾವು ಅದನ್ನು ಸಹ ಕೇಳಿದೀವಿ, ನಮ್ಮ ನಂತರನೂ ನೀವು ಮುಂದುವರಿಸ್ತೀರಾ ಅಂತ. ಅವರೆಲ್ಲ ಅದಕ್ಕೆ ರೆಡಿ ಇದ್ದಾರೆ, ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಮಾರ್ಕೆಟ್ ಬಂದಿದ್ದೀರಾ, ದರ ಹೇಗಿದೆ? ಕೈಗೆಟುಕುವ ದರದಲ್ಲಿ ಸಿಕ್ಕಿದ್ಯಾ? ಯಾವ ಇದನ್ನು ಮುಟ್ಟಂಗಿಲ್ಲ ನಾವು. ಫ್ಲವರ್ಸ್ ಅಂತೂ ಹೈ ಆಗಿದೆ, ಫ್ರೂಟ್ಸು ಅಷ್ಟೇ. ಆದ್ರೆ ನಮ್ಗೆ ಏನಂದ್ರೆ ಶಾಪಿಂಗ್ ಮಾಡೋದು ಖುಷಿ. ಈಗ ಲಕ್ಷ್ಮಿ ಹಬ್ಬ, ಈಗಾಗಲೇ ಲಕ್ಷ್ಮಿಗೆ ಬೇಕಾದಂತಹ ವಸ್ತ್ರಗಳನ್ನ ಕೂಡ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ. ಹೇಗಿದೆ ಸರ್ ವ್ಯಾಪಾರ? ಚೆನ್ನಾಗಿದೆ ಮೇಡಮ್. ಏನೆಲ್ಲ ತಗೊಂಡು ಹೋಗ್ತಾರೆ? ಎಲ್ಲ ನಮ್ಮಲ್ಲಿ ಬ್ಲೌಸ್ ಪೀಸ್ಗಳು ಜಾಸ್ತಿ ಹೋಗ್ತದೆ ಲಕ್ಷ್ಮಿ ಹಬ್ಬಕ್ಕೆ. ಮತ್ತೆ ಪಂಚೆಗಳು ಹೋಗ್ತದೆ, ಎಲ್ಲ ಈ ತರ ಹೋಗುತ್ತೆ. ಮತ್ತೆ ಪೂಜೆ ಸಾಮಾನೆಲ್ಲ ತುಂಬಾ ಹೋಗ್ತಾ ಇದೆ. ಜನ ಹೇಗೆ ಲಕ್ಷ್ಮಿ ಹಬ್ಬ ಅಂದ್ರೆ ಏನು? ಲಕ್ಷ್ಮಿ ಹಬ್ಬ ಅಂದ್ರೆ ಎಲ್ರಿಗೂ ಒಂಥರ ಸಡಗರ. ಏನೋ ಲಕ್ಷ್ಮಿ ಪೂಜೆ ಮಾಡಬೇಕು, ಎಲ್ಲರೂ ಲಕ್ಷ್ಮಿ ಕೂರಿಸ್ಬೇಕು, ಎಲ್ಲ ಅವರು ಮನೇಲಿರೋದು ಒಳ್ಳೆ ವಸ್ತುಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ, ಲಕ್ಷ್ಮಿನ ಹೊಲಿಸ್ಕೊಳ್ಬೇಕು ಅಂತ ಆಸೆ ಪಡ್ತಾರೆ. ಈ ತರ ಹಬ್ಬ ಮಾಡ್ತಾ ಇದ್ದಾರೆ ಮೇಡಮ್. ಹೊಸ ಬಟ್ಟೆ ಉಡಿಸಿ, ಲಕ್ಷ್ಮಿಗೆ ಸೀರೆ ಉಡಿಸಿ, ಅವರು ಹೆಣ್ಮಕ್ಳು ಒಳ್ಳೆ ಸಡಗರದಿಂದ ಓಡಾಡ್ತಾರೆ. ವ್ಯಾಪಾರಸ್ಥರು ಈಗ ಮಾಡರ್ನ್ ಲಕ್ಷ್ಮಿ ಜಾಸ್ತಿ ಆಗಿದೆ ಅಥವಾ ಮನೆಯಲ್ಲಿ ಕಲಶ ಇಟ್ಟು ಸೀರೆ ಉಡೋರ ಸಂಖ್ಯೆ ಜಾಸ್ತಿ ಇದೆಯಾ? ಇಲ್ಲ, ಸೀರೆ ಉಡ್ತಾರೆ. ಬನ್ನಿ ಹೊರಡೆ ಬನ್ನಿ, ಸೀರೆ ಉಟ್ಕೊಳ್ತಾರೆ. ಎಲ್ಲ ಹೊಸ ಹೊಸ ಟ್ರೆಂಡ್ ಆಗಿದೆ. ಮತ್ತೆ ಹಳೆ ಕಲ್ಚರ್ ಹಂಗೆ ರಿಪೀಟ್ ಆಗ್ತಾ ಇದೆ ಇವಾಗ. ಹೌದು. ಓಕೆ, ಥ್ಯಾಂಕ್ ಯು ಮೇಡಮ್. ಮಾರುಕಟ್ಟೆಗೆ ವಿಶೇಷವಾದಂತಹ ಲಕ್ಷ್ಮಿಗಳು ಕೂಡ ಬಂದಿರುವಂತದ್ದು ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಪ್ರತಿಯೊಂದು ಲಕ್ಷ್ಮಿ ಕೂಡ ಈಗಾಗಲೇ ಬಹಳ ವಿಶೇಷತೆಯಿಂದ ಕೂಡಿರುವಂತದ್ದು. ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಲಕ್ಷ್ಮಿಯನ್ನ ಇಟ್ಟು ವಿಶೇಷವಾದ ಪೂಜೆಯನ್ನ ಮಾಡಿ ಆರಾಧನೆ ಮಾಡ್ತಾರೆ. ಅದರಲ್ಲಿ ಕೂಡ ಈಗಿನ ಬ್ಯುಸಿ ಟೈಮಲ್ಲಿ ಬಹುತೇಕ ಮಂದಿ ಅಂದ್ರೆ ಮನೆಯಲ್ಲಿ ಕಲಶ ಇಟ್ಟು ಸೀರೆಯನ್ನು ಉಡಿಸಿ ಲಕ್ಷ್ಮಿಯನ್ನ ಪೂಜೆ ಮಾಡಲ್ಲ. ಅಂದ್ರೆ ಬಹುತೇಕ ಮಂದಿ ರೆಡಿಮೇಡ್ ಲಕ್ಷ್ಮಿಯನ್ನ ಕೂಡ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಕುಟುಂಬಸ್ಥರ ಜೊತೆ ಬಹಳ ಸಂಭ್ರಮದಿಂದ ಒಂದು ಆಚರಣೆ ಮಾಡುವಂತದ್ದು. ಲಕ್ಷ್ಮಿ
ಹಬ್ಬ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತು, ವಿಶೇಷವಾಗಿ ಸಂಪತ್ತನ್ನು ಕೊಡುವವಳು. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಬಹಳ ಶ್ರಮದಿಂದ ಒಂದು ದುಡಿತಾ ಇರ್ತಾರೆ. ತಮ್ಮ ಲಕ್ಷ್ಮಿ ಅಂದ್ರೆ ಒಲಿಯಲಿ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಮನೆಯಲ್ಲಿ ವಿಶೇಷವಾದ ಪೂಜೆಯನ್ನ ಮಾಡಿ, ತಿಂಡಿ ತಿನಿಸುಗಳನ್ನ ಮಾಡಿ, ತಮ್ಮ ಕುಟುಂಬಸ್ಥರ ಜೊತೆ ಬಹಳ ಸಂಭ್ರಮದ ವಾತಾವರಣವನ್ನ ಕೂಡ ಕಳೀತಾರೆ. ಪ್ರಮುಖವಾಗಿ ಈಗಾಗಲೇ ಅದರಲ್ಲೂ ಬ್ಯುಸಿ ಲೈಫ್ ಇದ್ರೂ ಕೂಡ ಈಗ ಶ್ರಾವಣ ಮಾಸ ಸಂದರ್ಭದಲ್ಲಿ ಅಂದ್ರೆ ಮೊದಲ ಹಬ್ಬವಾಗಿ ಈಗ ಬಹುತೇಕ ಹಬ್ಬಗಳು ಬರುತ್ತೆ, ಆದ್ರೆ ಲಕ್ಷ್ಮಿ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಿಸ್ತಾರೆ. ಸರ್ ಹೇಗಿದೆ ಸರ್, ಅಂದ್ರೆ ವ್ಯಾಪಾರ ಆಗಿರ್ಬೋದು, ಹಾಗೇನೆ ಲಕ್ಷ್ಮಿಯ ಆರಾಧನೆ ಆಗಿರ್ಬೋದು, ಜನರು ಹೇಗೆ ಬರ್ತಾ ಇದ್ದಾರೆ? ಯಾಕಂದ್ರೆ ಮೊದಲು ಎಲ್ಲ ನಿಮ್ಗೇನೆ ಗೊತ್ತು, ಮನೆಯಲ್ಲಿ ಕಲಶ ಇಟ್ಟು ಸೀರೆ ಉಡಿಸಿ ಒಂದು ವ್ಯಾಪಾರ ಅಂದ್ರೆ ಸಂಭ್ರಮ ಪಡುವಂಥದ್ದು. ಅಂದ್ರೆ ಈಗ ಹೇಗಿದೆ ಮೇಡಮ್? ವ್ಯಾಪಾರ ಚೆನ್ನಾಗಿದೆ. ಇವಾಗ ಏನಂದ್ರೆ ಜನಕ್ಕೆ ಟೈಮ್ ಇಲ್ಲ, ಅದಕ್ಕೆ ರೆಡಿಮೇಡ್ ಎಲ್ಲ ರೆಡಿ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಸಲ ವ್ಯಾಪಾರ ಇನ್ನೂ ಚೆನ್ನಾಗಿದೆ. ಅಂದ್ರೆ ನೀವೇ ಹೇಳ್ತೀರಾ ಈಗ ಜನರೇಷನ್ ಚೇಂಜ್ ಆಗಿದೆ, ಬ್ಯುಸಿ ಲೈಫಲ್ಲಿ ರೆಡಿಮೇಡ್ ಲಕ್ಷ್ಮಿಗೆನೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ ಅಂತ. ಹೌದು ಮ್ಯಾಮ್, ಈ ಬ್ಯುಸಿ ಲೈಫಲ್ಲಿ ಮನೇಲಿ ಮಾಡ್ಕೊಳ್ಳೋಕೆ ಟೈಮ್ ಸಿಗ್ತಾ ಇಲ್ಲ, ಅದರಿಂದ ರೆಡಿಮೇಡ್ಗೆ ಬರ್ತಾ ಇದ್ದಾರೆ ಅಷ್ಟೇ. ರೆಡಿಮೇಡ್ ಅಂದರೆ ಇವಾಗ ನೋಡಿ, ಈ ಥರ ಸೀರೆ ಉಡಿಸ್ಕೊಡೋದಿದೆ, ರೆಡಿ ಡಾಲ್ ಬರುತ್ತೆ, ಮತ್ತು ಲಕ್ಷ್ಮಿ ಮಕ್ಕಳಾಗ ನಾವೇ ಅಲಂಕಾರ ಮಾಡ್ಕೊಡ್ತೀವಿ, ಆ ಥರ. ಸರ್ ಒಂದ್ರೆ ಎಷ್ಟರಿಂದ ಎಷ್ಟಕ್ಕೆ ರೇಟ್ ಇದೆ ಇದು? ಮೇಡಮ್ ಪ್ಲೈನ್ ಫೇಸ್ಗೆಲ್ಲ ಅಂದರೆ ಒಂದು ಸ್ವಲ್ಪದಿಂದ ಶುರು ಆಗುತ್ತೆ. ಡೆಕೋರೇಷನ್ ಬೇಕಂದರೆ 3000 4000 ಇಂದ ಶುರು ಆಗುತ್ತೆ. ಸ್ಟ್ಯಾಚು ಬಂದು 800 ಇಂದ ಶುರು ಆಗುತ್ತೆ. ಅನುಕೂಲ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಜನಸಾಮಾನ್ಯರು ಖರೀದಿಯಲ್ಲಿ ತೊಡಗಿದ್ದಾರೆ. ಒಂದು ಕಡೆ ದರ ಏರಿಕೆ ಇದ್ರೂ ಕೂಡ ಲಕ್ಷ್ಮಿ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡಬೇಕು. ಲಕ್ಷ್ಮಿ ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತೀವಿ, ಮನೆಯಲ್ಲಿ ಯಾವ ರೀತಿಯಾಗಿ ಆರಾಧನೆ ಮಾಡ್ತೀವಿ ಅನ್ನೋದನ್ನ ಬಹಳಷ್ಟು ಒಂದು ಚೆನ್ನಾಗಿ ಒಂದು ವರ್ಣನೆ ಮಾಡ್ತಾ ಮಹಿಳೆಯರು ಕೂಡ ಹೋದ್ರು. ಹಾಗೇನೆ ವ್ಯಾಪಾರಸ್ಥರು ಕೂಡ ತಮಗೆ ಆಗ್ತಾ ಇರುವಂತಹ ನೋವನ್ನ ಕೂಡ ಹೊರ ಹಾಕಿದ್ರು. ಯಾಕಂದ್ರೆ ಪ್ರತಿ ವರ್ಷ ಕೂಡ ಫುಟ್ಪಾತ್ ಅಲ್ಲಿ ಇಟ್ಟು ವ್ಯಾಪಾರ ಮಾಡ್ತಾರೆ, ತಮಗೆ ಬರುವಂತಹ ಲಾಭದಲ್ಲಿ ಖುಷಿಯಲ್ಲಿ ಜೀವನ ನಡೆಸ್ತಾರೆ. ಆದ್ರೆ ಇತ್ತೀಚೆಗೆ ಪಾದಚಾರಿ ತೆರವು ಕಾರ್ಯ ಇದರಿಂದ ಬಹಳಷ್ಟು ಕೂಡ ವ್ಯಾಪಾರ ಮಾಡೋದಕ್ಕೆ ಜಾಗ ಇಲ್ಲದೆ ಈಗಾಗಲೇ ತಮ್ಮ ಅಳಲನ್ನ ಕೂಡ ತೋಡ್ತಾ ಇರುವಂತದ್ದು. ಸದ್ಯ 2 ದಿವಸಗಳ ಕಾಲ ಅವಕಾಶವನ್ನ ಕೊಟ್ಟಿದ್ದಾರೆ. 2 ದಿವಸದಲ್ಲಿ ಹೇಗಾದ್ರೂ ವ್ಯಾಪಾರವನ್ನ ಮಾಡ್ಬೇಕನ್ನೋ ಹುಮ್ಮಸ್ಸಲ್ಲಿ ಕೂಡ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕಾದ್ರೆ ನಾಡಿನೆಲ್ಲೆಡೆ ಲಕ್ಷ್ಮಿ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ದರ ಏರಿಕೆ ಆದ್ರೂ ಪರವಾಗಿಲ್ಲ, ಅದಕ್ಕೆ ಬೇಕಾದಂತಹ ವಸ್ತುಗಳನ್ನ ಖರೀದಿಯಲ್ಲಿ ಕೂಡ ಜನಸಾಮಾನ್ಯರು ತೊಡಗಿರುವಂತದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.